ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಒಂದು ರೆಸಿಪಿ ತುಂಬ ಯೂನಿಕ್ ಆಗಿದೆ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇದನ್ನು ನೋಡಿದ ಮೇಲೆ ಇನ್ಯಾವತ್ತೂ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಬಿಸಾಕೋ ಅಂತ ಚಾನ್ಸೇ ಇರೋಲ್ಲ. ಅಷ್ಟು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನಾವು ಮಾಡ್ತಾ ಇರೋದು ಚಪಾತಿಯಿಂದ. ಸೊ ನಂಬಕ್ಕಾಗಲ್ಲಲ್ವ, ಚಪಾತಿಯಿಂದ ಕೂಡ ಲಡ್ಡು ಮಾಡ್ಬೋದು. ಅದು ಲೆಫ್ಟ್ ಓವರ್ ಚಪಾತಿ, ಹಿಂದಿನ ದಿನ ಮಾಡಿ ಉಳಿದಿರೋವಂಥ ಚಪಾತಿಯಿಂದ ಇವತ್ತು ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ವೇಸ್ಟ್ ಆಯಿತು ಅಥವಾ ಮಾಡಿ ಉಳಿದೋಯ್ತು ಅಂತ ಅನ್ನೋ ಚಪಾತಿಯಿಂದ ಕೂಡ ಒಂದು ಸೂಪರ್ ಯಮ್ಮಿ ಆಗಿರೋಂಥ ಲಡ್ಡು ಮಾಡ್ಬೋದು. ಇಲ್ಲಿ ಉಳಿದಿರೋವಂಥ ಸುಮಾರು 4-5 ಚಪಾತಿ ಇದೆ. ಇದನ್ನು ತೊಗೊಂಡು ನಾವು ಫಸ್ಟು ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡಿರೋವಂಥ ಚಪಾತಿಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಕೂಡ ಮಿಕ್ಸಿ ಜಾರಲ್ಲಿ ಫಸ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ತುರಿದು ಕೂಡ ಉಪಯೋಗಿಸ್ಕೋಬೋದು, ಇಲ್ಲ ಈ ಥರ ಮಿಕ್ಸಿ ಜಾರಲ್ಲಿ ಕೂಡ ಪೌಡರ್ ಮಾಡಿಟ್ಕೋಬೋದು. ಪೌಡರ್ ತೆಕ್ಕೊಂಡ ನಂತರ ಮತ್ತೆ ಅದೇ ಜಾರಲ್ಲೇ ಚಪಾತಿ ಹಾಕಿ ಮತ್ತು ಅದರಲ್ಲಿ ಸ್ವಲ್ಪ ಹೊತ್ತು ಪೌಡರ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಓಡಿಸ್ಕೊಂಡ್ರೆ ಸಾಕು. ಈ ರೀತಿ ಚೂರು ಮಾತ್ರ ಆಗುತ್ತೆ, ಅಂದರೆ ಪುಡಿ ಪುಡಿ ಆಗುತ್ತೆ. ಇದನ್ನು ನಾವು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು 2 ಸರ್ತಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಈ ರೀತಿ ತರಿ ಆಗಿರುತ್ತೆ. ಸ್ವಲ್ಪ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರೋ ಹಾಗೆ ನಾವು ಪೌಡರ್ ಮಾಡ್ಕೋಬೇಕು. ಹಾಗೆ ತೀರಾ ಪೌಡರ್ ಅಂತಂದರೆ ನಮ್ಗೆ ಇಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ವೆಟ್ ಇರುತ್ತೆ, ಅಂದರೆ ತೇವಾಂಶ ಇರುತ್ತೆ. ಹಾಗಾಗಿ ಇಷ್ಟು ಪೌಡರ್ ನಾವು ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿದ್ಮೇಲೆ ಹೀಗಾಗುತ್ತೆ. ಇದೇ ರೀತಿ ನಾನು 2 ಸರ್ತಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಬಾಣಲಿ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಗೋಂದನ್ನು ಹುರ್ಕೋತಾ ಇದ್ದೀನಿ. ಇದು ಎಡಿಬಲ್ ಗೋಂದು, ಅಂಗಡಿನಲ್ಲಿ ಸಿಗುತ್ತೆ. ಗೋಂದು ಲಡ್ಡು ಮಾಡೋದಕ್ಕೆ ಗೋಂದು ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಈ ಗೋಂದನ್ನು ತಿನ್ನೋದ್ರಿಂದ ಸಾಕಷ್ಟು ನಮಗೆ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಏನು ತಾಯಂದ್ರೆ ಏನಿರ್ತಾರೆ, ಮಗುಗೆ ಫೀಡ್ ಮಾಡೋವಂಥವ್ರಿಗೆ ಹೆಚ್ಚಿನ ಒಂದು ಶಕ್ತಿ ಕೊಡುತ್ತೆ, ಹಾಗೆ ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗೋಂದನ್ನು ತಿನ್ನೋದು ತುಂಬ ಒಳ್ಳೆಯದು. ಪ್ರೋಟೀನ್ ಹೆಚ್ಚಾಗಿ ಇದರಲ್ಲಿ ಇರುತ್ತೆ, ಕ್ಯಾಲ್ಶಿಯಂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ಲಡ್ಡು ಮಾಡುವಾಗ ಸ್ವಲ್ಪ ಗೋಂದನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು. ಸೊ ಹೆಚ್ಚಿನ ಪ್ರೋಟೀನ್ ಹೇಗೆ ಅಂತಂದರೆ ಚಪಾತಿ ಕೂಡ ಪ್ರೋಟೀನ್ ಇರುತ್ತೆ, ಹಾಗೆ ಗೋಂದಲ್ಲಿ ಕೂಡ ಪ್ರೋಟೀನ್ ಅಂಶ ಇರುತ್ತೆ. ಗೋಂದು ಹುರ್ಕೊಂಡ ನಂತರ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಅವಲ ಆದಂಗೆ ಆಗುತ್ತೆ, ಅಂದರೆ ಪುರಿ ಹೇಗಾಗುತ್ತೆ ಹಾಗೆ. ಸೊ ಅದಾದ ನಂತರ ನಾನು ಅದೇ ಬಾಣಲಿನಲ್ಲಿ ಕೊಬ್ಬರಿ ನಾವೇನು ಪುಡಿ ಮಾಡಿಟ್ಕೊಂಡಿದ್ವಿ ಅದು ಸ್ವಲ್ಪ ಫ್ಲೇವರ್ ಬರೋವರೆಗೂ, ಹಾಗೆ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು. ಇದೆಲ್ಲ ನಾವು ಸೇರಿಸಿ ಮಾಡೋದ್ರಿಂದ ಲಡ್ಡು ನಮಗೆ ಚಪಾತಿನಲ್ಲಿ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟೇ ರುಚಿಯಾಗುತ್ತೆ, ಅಷ್ಟೇ ಹೆಚ್ಚಿನ ಪ್ರೋಟೀನ್ ಕ್ಯಾಲ್ಶಿಯಂ ಎಲ್ಲ ಇದರಲ್ಲಿರುತ್ತೆ. ಕೊಬ್ಬರಿ ಹುರ್ಕೊಂಡ ನಂತರ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವೀಗಾಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಚಪಾತಿನ ಪೌಡರ್ ಮಾಡಿಟ್ಕೊಂಡಿರೋದನ್ನ ಹುರ್ಕೋತಾ ಇದ್ದೀನಿ. ಇದರಲ್ಲಿರುವಂಥ ಸ್ವಲ್ಪ ವಾಟರ್ ಕಂಟೆಂಟ್ ಏನಿರುತ್ತೆ, ಸ್ವಲ್ಪ ತೇವಾಂಶ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ ಸಣ್ಣ ಉರಿ ಇಟ್ಕೊಂಡೆ ನಾವು ಇದನ್ನೆಲ್ಲ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡಾಗ ಇದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ತೇವಾಂಶ ಎಲ್ಲ ಹೋಗಿ ಚೆನ್ನಾಗಿ ಕ್ರಂಚಿಯಾಗುತ್ತೆ. ಹುರ್ಕೊಳ್ಳೋಣ. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಹೀಗೆ ಕಂಟಿನ್ಯೂಸ್ ಕೈ ಆಡಿಸ್ತಾ ಹುರ್ಕೋಬೇಕು. ಚಪಾತಿ ನಾವು ಹಾಗೆ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ 1 ದಿನ ಇಡೋಕ್ಕಾಗತ್ತೆ ಅಷ್ಟೇ. ಆದರೆ ಈ ರೀತಿ ಚಪಾತಿಯಿಂದ ಮಾಡಿರೋಂಥ ಲಡ್ಡುನ 15-20 ದಿನದವರೆಗೂ ನಾವು ಸ್ಟೋರ್ ಮಾಡಿಟ್ಕೊಂಡು ಬೇಕಂದಾಗ ಒಂದೊಂದು ಉಂಡೆ ತಿನ್ಬೋದು. ಈ ಥರ ಪೌಡರ್ ಮಾಡಿ ತುಪ್ಪದಲ್ಲಿ ಸಣ್ಣ ಉರಿ ಇಟ್ಕೊಂಡು ಹುರಿದಾಗ ಇದರಲ್ಲಿ ಇರೋವಂಥ ಎಕ್ಸ್ಟ್ರಾ ಮಾಯಿಶ್ಚರ್, ಅಂದರೆ ತೇವಾಂಶ ಏನಿರುತ್ತೆ ಅದು ಪೂರ್ತಿಯಾಗಿ ಹೋಗುತ್ತೆ. ಹಾಗೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇದ್ರದ್ದೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಇದು ಹುರ್ಕೊಂಡ ನಂತರ ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಗೋಂದನ್ನು ಕೂಡ ಸ್ವಲ್ಪ ಪೌಡರ್ ಮಾಡ್ಕೊಂಬೇಡ. ಇದು ಸ್ಪೂನಲ್ಲಿ ಕೂಡ ಪೌಡರ್ ಮಾಡ್ಬೋದು, ಹಾಗೆ ಕೈಯಲ್ಲಿ ಕೂಡ ಪೌಡರ್ ಮಾಡ್ಕೋಬೋದು. ಕೊಬ್ಬರಿ ಮತ್ತು ಗೋಂದು ಎರಡನ್ನೂ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಕ್ರಷ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇದಕ್ಕೆ ಲಡ್ಡು ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದೆಲ್ಲ ನಾವು ಸೇರಿಸಿ ಮಾಡೋದ್ರಿಂದ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ. ಸೊ ಇದಕ್ಕೆ ಮೇಯ್ನಾಗಿ ನಾನು ಬಳಸ್ತಾ ಇರೋದು ಬೆಲ್ಲ. ಸುಮಾರು 5 ಚಪಾತಿಗೆ ನಮಗೆ 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಸಾಕಾಗುತ್ತೆ. 1 ಚಪಾತಿಗೆ 1 ಸ್ಪೂನ್ ಅಂತ ಲೆಕ್ಕ ಇಟ್ಕೊಂಡು ಮಾಡ್ಕೋಬೋದು. ಸ್ವೀಟನ್ನು ನಮಗೆ ಎಷ್ಟು ಬೇಕು ಅಂತ ಹೆಚ್ಚು ಕಡಿಮೆ ನಮಗೆ ಸ್ವೀಟ್ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಬೆಲ್ಲ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 2-3 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ನಮಗಿದನ್ನು ಅಂಟು ಪಾಕ ಬರ್ಸ್ಕೋಬೇಕು ಅಂತ ಏನಿಲ್ಲ, ಬೆಲ್ಲ ಕರಗೋವರೆಗೂ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ನಂತರ ಮೊದಲೇ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಷ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಲಡ್ಡು ಕಟ್ಕೋಬೋದು. ಅಂಟು ಪಾಕ ಮಾಡ್ಕೋಬೇಕು ಅಂತ ನಾವು ಅವಶ್ಯಕತೆ ಇಲ್ಲ.
4 ಟೇಬಲ್ ಸ್ಪೂನಷ್ಟು ಬೆಲ್ಲಕ್ಕೆ 2 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಲಡ್ಡು ಕೂಡ ತುಂಬಾ ಸಾಫ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಹಾಗೆ ಅಂಟುಪಾಕ ಏನೋ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಇಷ್ಟು ಕರಗಿದೆ ಇಷ್ಟಾದರೆ ಸಾಕು. ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಅಷ್ಟನ್ನು ಚಪಾತಿ ಪೌಡರು ಹಾಗೆ ಕೊಬ್ಬರಿ ಮತ್ತು ಅಂಟು ಇದಿಷ್ಟನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಸಣ್ಣ ಉರಿ ಇಟ್ಕೊಂಡೆ ಇದನ್ನೆಲ್ಲ ನಾವು ಮಾಡ್ಕೋಬೇಕು. ಸೊ ಕರಗಿದ ನಂತರ ನಾನೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಂಟಿನ್ಯೂಸ್ ಕೈ ಆಡಿಸ್ತಾ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಜೊತೆ ಹಾಕಿ ಒಂದು 2 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಬೆಲ್ಲ ಹೊಂದ್ಕೊಂಡಿದೆ. ನಂತರ ನಾವು ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಏನು ಬೇಕು ನಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪದಲ್ಲಿ ಹುರಿದು ಇದಕ್ಕೆ ಸೇರಿಸ್ಕೊಂಡು ಲಡ್ಡು ಕಟ್ಕೊಂಡ್ರೆ ನಮಗೆ ಚಪಾತಿ ಲೆಫ್ಟ್ ಓವರ್ ಚಪಾತಿ ಲಡ್ಡು ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ. ಸೊ ತುಪ್ಪದಲ್ಲಿ ಹುರಿದಿರೋವಂಥ ಡ್ರೈ ಫ್ರೂಟ್ಸ್ ಏಲಕ್ಕಿ ಎಲ್ಲ ಹಾಕಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗ ಲಡ್ಡು ಕಟ್ಕೋಬೋದು. ಸೊ ಈ ರೀತಿ ಮಾಡಿರುವಂಥ ಲೆಫ್ಟ್ ಓವರ್ ಚಪಾತಿಯ ಲಡ್ಡು ತುಂಬಾ ರುಚಿಯಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಅಷ್ಟೇ ಪೌಷ್ಟಿಕಾಂಶ ಇರುವಂಥ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಸೊ ಒಂದೇ ದಿನಕ್ಕೆ ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡಿರೋವಂಥ ಚಪಾತಿಯಿಂದ ಕೂಡ ಇಷ್ಟು ರುಚಿಯಾದಂಥ ಲಡ್ಡು ನಾವು ಮಾಡ್ಕೋಬೋದು ಅಂತಂದರೆ ಸೊ ಯಾಕೆ ನೀವು ಇವತ್ತೇ ಟ್ರೈ ಮಾಡಬಾರ್ದು. ಯಾವತ್ತೇ ಆಗಲಿ ಚಪಾತಿ ಉಳಿದಿದೆ ಅಂದ ಕೂಡಲೇ ನೀವು ಈ ರೆಸಿಪಿಯನ್ನು ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಯಿತಾ? ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸುಲಭವಾಗಿ ಈಸಿಯಾಗಿ ಕಲಿಯುವಂಥ ಸಾಕಷ್ಟು ರೆಸಿಪೀಸ್ನ ತರ್ತಾ ಇರ್ತೀನಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.